ಆತ್ಮೀಯ H16 ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತ ಅವರು. ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ರಾಮಾಯಣ ನೀವು ದಿನನಿತ್ಯ ಕೇಳ್ತಾ ಇದ್ದೀರಿ. ನಿರಂತರವಾಗಿ ನಡೀತಾನೆ ಇದೆ. ಬೀದಿ ಕಾಳಗ ಗದ್ದಲ ಇವತ್ತಿಗೆ ಯಾಕೋ ಏನೋ ತಾರಕಕ್ಕೆ ಮುಟ್ಟಿದಂಗೆ ಅನ್ನಿಸ್ತದೆ. ಬೀದಿ ಕಾಳಕ್ಕೆ ಪ್ರಸಿದ್ಧರಾದಂಥ ನಮ್ಮ MP ರೇಣುಕಾಚಾರ್ಯ ಅವರು ಬೀದಿ ಕಾಳಕ್ಕೆ ಇಳಿದುಬಿಟ್ಟಿದ್ದಾರೆ. ಕೆಲವೊಂದು ನಮ್ಮ ಮಾಜಿಗಳನ್ನ ತೆಗೆದುಕೊಂಡು ಕಟ್ಟ ಸುಬ್ರಹ್ಮಣ್ಯ ಆಯಿತು, ಇನ್ನುಳಿದವರು ಆಯಿತು ತೊಗೊಂಡು ಬೀದಿ ಇಳಿದಿದ್ದಾರೆ. ಬಸವನಗೌಡರನ್ನ ಸಿಕ್ಕಂಗೆ ಅವರು ತಮಗೆ ಹೆಂಗೆ ಮನಸ್ಸಿಗೆ ಬರ್ತದೆ, ಯಾವ ರೀತಿ ಬರ್ತದೆ, ಎಲ್ಲ ರೀತಿ ದಾಳಿ ನಡೆಸಿದ್ದಾರೆ. ಯಾಕೋ ಏನೋ ಸ್ವಲ್ಪ ನಮ್ಮ ಯತ್ನಾಳ್ ಭಾಷಣ ಅತಿ ಆಯ್ತೇನೋ ಈ ಸಲ. ತಳದಂತೀವಲ್ಲ ನಾವು. ನಮ್ಮ ಯಡಿಯೂರಪ್ಪನವರು ತಮ್ಮ ಹತ್ತಿರ ಇದ್ದಂಥ ಒಂದು ಅಸ್ತ್ರವನ್ನು ಬಿಟ್ಟುಬಿಟ್ಟಿದ್ದಾರೆ ಇವತ್ತು. ಅದೇ ನಮ್ಮ ರೇಣುಕಾಚಾರ್ಯ ಅವರು, ಅವ್ರ ಪರಮ ಶಿಷ್ಯರು, ಅವರು ಕೆಲವೊಂದಿಷ್ಟು ನಮ್ಮ ಯಡಿಯೂರಪ್ಪನವರ ಶಿಷ್ಯಂದ್ರನ್ನು ತಿಳ್ಕೊಂಡು ಪ್ರತಿದಾಳಿ ಶುರು ಮಾಡಿಬಿಟ್ಟಿದ್ದಾರೆ. ಉಚ್ಚಾಟನೆ ಮಾಡಿರಿ ಅವರನ್ನು ಅಂಥೇಳಿ ಹೈಕಮಾಂಡ್ ಹೇಳಿಗೆತ್ತಿದ್ದಾರೆ. ಮತ್ತು ಈಗ ನಾವು ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀವಿ, ಈ ಒಂದು ಯತ್ನಾಳರಿಂದ ಹೈಕಮಾಂಡದಲ್ಲಿ ಒಂದು ದೊಡ್ಡ ಅಸ್ತ್ರ ಅದ ಅಂತೇಳಿ, ಅದು BL ಸಂತೋಷ್ ಅಂತೇಳಿ. ಆ BL ಸಂತೋಷ ಇನ್ನುಳಿದ ಕೆಲವೊಂದು ಇಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಆಗಿರ್ಬೋದು, ಅವ್ರ ಜೊತೆಗೆ ಇನ್ನುಳಿದ ಕೆಲವೊಂದಿಷ್ಟು ಬೆಲ್ಲದವರು, ಅರವಿಂದ್ ಲಿಂಬಾವಳಿ ಅವರು, CT ರವಿ ಅವರು, ಇನ್ನುಳಿದವರು ಒಂದಿಷ್ಟು ಗುಂಪು ಇರೋದರಿಂದಾಗೆ ಒಂದು ಧೈರ್ಯದಿಂದ ಇಲ್ಲಿವರೆಗೆ ಯತ್ನಾಳ್ ಮುಂದೆ ನಡೆದಿದ್ದರು. ಆದರೆ ಯತ್ನಾಳರ ಭಾಷೆಯಲ್ಲೇ ಈಗ ಮರು ಉತ್ತರ ಬರಲಿಕ್ಕೆ ಶುರು ಆಗ್ಯದ. ಇಲ್ಲಿವರೆಗೆ ಯಡಿಯೂರಪ್ಪನವರು ಮೃದುವಾಗಿ ವಿಜೇಂದ್ರ ಸಹಿತ ಮೃದುವಾಗಿ ಮಾತಾಡ್ತಾಯಿದ್ರು. ಯಾಕಂದರೆ ಹೆಸರು ಕೆಡಬಾರ್ದಿರಲ್ಲ ಅಂತೇಳಿ ಎಷ್ಟು ಸಾಧ್ಯ ಇದ್ರೂ ಅಷ್ಟು ಮಾತಾಡಿಸ್ಲಿಕ್ಕೆ ಹೆಚ್ಚಿದ್ದಾರೆ ಇವ್ರ ಕಡೆಯಿಂದ. ಈಗ ಮಾತಾಡೋದೇನು ಉಳಿದಿಲ್ಲ. ಈಗ ಯತ್ನಾಳ್ರಿ ಎಲ್ಲ ಮಾತಾಡಿದ್ದಾರೆ. ಭ್ರಷ್ಟರು ಅಂತ ಕರೆದಾರ, ಅಪ್ಪ ಮಗನ ಪಕ್ಷದ ಕರೆದಾರ, ಪರಿವಾರವಾದ ಕರೆದಾರ, ಇನ್ನೂ ಏನೇನು ಕರೆದಾರ. ಇದೆಲ್ಲ ಸರಿ ಅಲ್ಲಪ್ಪ ರೋಡ್ ಮೇಲೆ ಅಂತ ಹೇಳಿದಕ್ಕೆ ಸದಾನಂದ ಗೌಡರಿಗೂ ಹೊಳ್ಳಿ ಉತ್ತರನ ಕೊಟ್ಟಿದ್ದಾರೆ. ನೀವು ನಮ್ಮ ಹತ್ರ ಭಾಳ ಮಾತಾಡಿದ್ದೀರಿ, ನಿಮ್ಮದು ಬಿಚ್ಚು ಕೇಳಿದ್ರು. ಏನು ಬಿಸ್ತಾರೋ ಗೊತ್ತಿಲ್ಲ ನನಗೆ. ಈ ಭಾಷೆ ಒಬ್ಬ ರಾಜಕಾರಣಿಗೆ ಇತ್ತು, ಈಗ ಆಗ್ಯದ. ಅಂಥ ಭಾಷೆಗಳವ್ರು ಇನ್ನೊಬ್ರು ಬಂದುಬಿಟ್ಟಿದ್ದಾರೆ ರೇಣುಕಾಚಾರ್ಯ ಅವರು. ಇವ್ರದ್ದು ಇತಿಹಾಸ ಅದ್ಭುತದ, ಆ ಮಾತು ಬೇರೆ. ಹೀಗಾಗಿ ಒಂದು ರೀತಿಯಿಂದ ಈಗ ಬರೋಬ್ಬರಿ ಯುದ್ಧ ನಡೆದಂಗೆ ಆತನು. ಈಗ ಇದಕ್ಕೆ ಇನ್ನು ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ. ಮತ್ತು ಇವ್ರು ಹಿಂದಿದ್ದಂಥವ್ರು, ಯತ್ನಾಳ್ ಹಿಂದಿದ್ದಂಥವ್ರು ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿರ್ತಾರೆ. ಯಾಕಂದರೆ ಉಚ್ಚಾಟನೆ ಅಂತ ನಿಲ್ಲಿಸಿದರು. ಅವನು ಉಚ್ಚಾಡಿಸ್ಬೇಕು, ಇಷ್ಟು ತಪ್ಪು ಮಾಡಿದ್ದಾರೆ, ಸಾರ್ವಜನಿಕವಾಗಿ ಬೀದಿ ರಂಪ ಮಾಡಿದ್ದಾರೆ. ಮತ್ತು ಇವರು ಕಾಂಗ್ರೆಸ್ ಏಜೆಂಟಾ ನಾವು ಮೂಮೆಂಟನ್ನು ಹಾಳು ಮಾಡಿದರು, ನಮ್ಮ ಭರತ ಬೊಮ್ಮಾಯಿ ಸೋಲೋದಕ್ಕೆ ಈ ಮನುಷ್ಯನ ಕಾರಣ, ಹಿಂದಿನ ರಾಜಕಾರಣ ಕಾರಣ ಅಂತ ಅದು ಒಂದು ಜೋಡಿಸ್ಕೊಳ್ಳಿದ್ದಾರೆ. ಎಷ್ಟು ಸಾಧ್ಯ ಅದು ಸದಾನಂದ ಗೌಡರಾಗಿರ್ಬೋದು, ಬೊಮ್ಮಾಯಿ ಆಗಿರ್ಬೋದು, ಅದ್ರ ಜೊತೆಗೆ ಯತ್ನಾಳ ನಮ್ಮ ಯಡಿಯೂರಪ್ಪನವರು ಆಗಿರ್ಬೋದು, ಇನ್ನುಳಿದ ಅನೇಕರು ಇವತ್ತು ಅವ್ರ ವಿರೋಧವಾಗಿ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಯತ್ನಾಳ್ ತೆಗೀರಪ್ಪ, ಉಪಯೋಗ ಇಲ್ಲ, ಇವರ ಪಕ್ಷ ಕಟ್ಟುವಂಥ ವ್ಯಕ್ತಿತ್ವ ಇದಲ್ಲ, ಬಾಯ್ಬಡ್ತನ ಅದ, ಹರಕ್ ಬಾಯಿ ಅದು ಅಂದ್ಬಿಟ್ರಿ ಇವತ್ತು. ಹರಕ್ ಬಾಯಿ, ಆ ಬಾಯಿ ಏನು ಮಾತಾಡೋದೆಲ್ಲ ಮಾತಾಡಿ ಹೋಗ್ಬಿಟ್ಟಿದ್ದಾರೆ ಇವತ್ತು. ಇನ್ನು ಮುಂದೆ ಏನು ಮಾಡ್ಬೋದು ನಮ್ಮ ಯತ್ನಾಳರು ಅನ್ನೋದು. ಯಾಕಂದ್ರೆ ಅವ್ರಿಗಿದ್ದಂಥ ಭಾಷೆ ಎಲ್ಲ ಮುಗಿದಂತ ಅನಿಸ್ತದೆ. ಇನ್ನೇನಿದ್ರು ಅಶ್ಲೀಲ ಪದಗಳನ್ನು ಬಳಸ್ಬೇಕಷ್ಟ. ಅದನ್ನು ಬಳಸಿದ್ರೆ ಗೊತ್ತದ ಡಿಫೆಮೇಷನ್ ಕೇಸು ಮತ್ತೇನೋ ಹಾಕ್ಕೊಂಡು ಹೋಗ್ತಾವೆ. ಅವ್ರನ್ನ ಅಷ್ಟು ಬುದ್ಧಿ ಇಲ್ಲ ಅಂತ ಅನಿಸ್ತದೆ. ಯತ್ನಾಳರು ಬುದ್ಧಿವಂತರಿದ್ದಾರೆ. ಅದಕ್ಕೆ ಇದು ಇಲ್ಲಿಗೆ ನಿಲ್ಬೋದು ಅಂತ ಒಂದು. ಆದರೆ ಇನ್ನೊಂದು ಈಗ ಬುಲಾವು ಬಂದದ ಹೈಕಮಾಂಡದಿಂದ ಯತ್ನಾಳರಿಗೆ ಅಂತ, ಬರ್ರಪ್ಪ ನಿಮ್ಮ ಮಾತೈತಿ ಅಂತೇಳಿ. ಅದಕ್ಕೆ ಈಗೆಲ್ಲರೂ ತಿರಸ್ಕಾರ ಮಾಡಿದ್ದಾರೆ. ನಾವೆಲ್ಲರೂ ಬಂದರೆ ಎಲ್ಲರೂ ಕೂಡ ಬರ್ತೀವಿ, ಅದನ್ನ ಒಬ್ಬರು ಬರೋದಿಲ್ಲ ಅನ್ನೋ ಮಾತು ಮಾತಾಡಿದಾರೆ. ಈಗ ಹೋಗ್ತಾರೋ ಗೊತ್ತಿಲ್ಲ. ಆದರೆ ಬುಲಾವ್ ಮಾತ್ರ ಬಂದಿದ್ದು ಖರೆ ಅದ. ಆ ಬುಲಾವದಿಂದಾಗಿ ಇವತ್ತು ಯತ್ನಾಳ್ ಧ್ವನಿಯಲ್ಲಿ ಒಂದಿಷ್ಟೇನೋ ಮೃದುತ್ವ ಬರ್ಲಿಕ್ಕೆ ಅಂತ ಒಂದಿಷ್ಟು ಅನಿಸ್ತದೆ. ಅದೊಂದು ಗ್ಯಾರಂಟಿ ಅಂತಲ್ಲ. ಯಾಕೆಂದರೆ ಯಾವಾಗ ಅವ್ರು ಯಾವ ರೀತಿಯಾಗಿರ್ತಾರೆ, ಮನೋಸ್ಥಿತಿ ಹೆಂಗಿರ್ತದೆ ಅನ್ನೋದನ್ನು ನಾವು ಹೇಳೋಕ್ಕಾಗೋದಿಲ್ಲ. ಅನೇಕ ಸಮಸ್ಯೆಗಳು ತಾವು ಸುಧಾರಣೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಮತ್ತು ಅನೇಕ ರಾಜಕಾರಣದಲ್ಲಿ ಕೂಡ ಸಮಸ್ಯೆಗಳು ಇದ್ದೇ ಇರ್ತವೆ ಯಾವುದಾದ್ರು. ಯಾಕೆಂದರೆ ಇವ್ರನ್ನೇ ಕಾಲೆಳೆಯವರು, ಇವ್ರನ್ನ ಕಾಲೆಳೆಯವರು ಅಲ್ಲಿ ಇದ್ದೇ ಇರೋರು. ಪ್ರತಿಯೊಂದು ಪಕ್ಷದಲ್ಲೂ ಇರ್ತಾರೆ, ಪ್ರತಿಯೊಂದು ಜಾಗದಲ್ಲೂ ಇರ್ತಾರೆ. ಹೀಗಾಗಿ ಎದುರಾಳಿಯನ್ನು ಯಡಿಯೂರಪ್ಪ ಮಾಡಿಕೊಂಡಾಗ ಸಹಜವಾಗಿ ಒಂದು ಸ್ವಲ್ಪ ವೈರಿಗಳು ಹೆಚ್ಚಾಗ್ತಾರೆ. ಆ ದಿಶೆಯಲ್ಲಿ ಇವತ್ತು ನಮ್ಮ MP ರೇಣುಕಾಚಾರ್ಯ ಅವ್ರು ಮಾತ್ರ ಪೂರ್ಣ ಪ್ರಮಾಣದ ಒಂದು ಏನಪ್ಪ ಅಂದ್ರೆ ದಾಳಿಯನ್ನು ನಮ್ಮ ಈ ಯತ್ನಾಳ್ ಮೇಲೆ ಮಾಡಿದ್ದಾರೆ. ಯತ್ನಾಳರು ಈಗ ಏನಪ್ಪ ಪರಿಸ್ಥಿತಿ ಅಂದರೆ, ಒಂದು ಯಡಿಯೂರಪ್ಪನ ಹೊರಗೆ ಹಾಕಬೇಕು, ಇಲ್ಲ ಯತ್ನಾಳ್ ಹೊರಗೆ ಬರಬೇಕು. ಯಾರಾಗ್ಬೋದು? ಈವರೆಗಿನ ಚಿಂತನೆ ನೋಡಿದಾಗ, ಇಲ್ಲಿವರೆಗಿನ ರಾಜಕೀಯ ವ್ಯವಸ್ಥೆಯ ಒಂದು ಚಿತ್ರ ನೋಡಿದಾಗ ಮೋಸ್ಟ್ ಪ್ರಾಬಬ್ಲಿ ಯತ್ನಾಳ್ ಹೊರಗೆ ಹೋಗೋ ಪ್ರಸಂಗ ಬರ್ಬೋದೇನೋ ಅಂತ. ಯಾಕಂದ್ರೆ ಯತ್ನಾಳ್ ಅವರನ್ನು ಇಟ್ಟುಕೊಂಡು ಯಡಿಯೂರಪ್ಪನ ಹೊರಗೆ ಹಾಕುವಷ್ಟು
ಬಿ ಜೆ ಪಿ ದಿಟ್ಟ ನಿರ್ಧಾರ ತೆಗೆದುಕೊಳ್ತದಾನ ಅಂತೇಳಿ. ಬಿ ಎಲ್ ಸಂತೋಷ್ ದಿಟ್ಟು ಇರ್ಬೋದು, ಅವ್ರೊಳಗೆ ಏನೂ ಇರ್ಬೋದು, ಆದರೂ ಸಹಿತ ಒಂದು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಯಡಿಯೂರಪ್ಪರನ್ನ ಹೊರಗಾಗಿ ಕರ್ನಾಟಕದಲ್ಲೇ ಬಿ ಜೆ ಪಿಯನ್ನು ಕಟ್ಟಲಿಕ್ಕೆ ಸಾಧ್ಯದನಾ ಅನ್ನುವಂಥದ್ದು. ಸಾಧ್ಯ ಇನ್ನು ಮುಂದಿನ 5-10 ವರ್ಷಗಳು ಸಾಧ್ಯತೆ ಇಲ್ಲಂತಲ್ಲ. ಯಾಕಪ್ಪ ಅಂದ್ರೆ ಯಾವಾಗಲೂ ಯಾರಿಗೂ ಅನಿವಾರ್ಯ ಅಲ್ಲ. ಇಲ್ಲ, ಗಾಂಧೀಜಿಯವರು ಸ್ವತಂತ್ರ ಸಿಕ್ತು ಒಳ್ಳೆಯದು, ಆದರೆ ಗಾಂಧೀಜಿಯವ್ರು ಬಂದಾಗ ಸ್ವತಂತ್ರ ಸಿಕ್ತು ಅಂತೇಳಿ ತಪ್ಪು. ಗಾಂಧೀಜಿಯವ್ರ ಪಾತ್ರ ಭಾಳ ದೊಡ್ಡದು, ಆದರೆ ಅವ್ರು ಬರದೇ ಹೋಗಿದ್ರು, ಮತ್ತು ಯಾರು ಬರ್ತಿದ್ರು, ಆ ಮತ್ತು ಬೇರೆ. ಅಂದರೆ ಇಲ್ಲಿ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ಇವತ್ತು ಈ ಒಂದು ಯಡಿಯೂರಪ್ಪನವರು ಹೋದರು, ಮುಂದಿನ ದಿನದಲ್ಲಿ ಮತ್ತೆ ಅವ್ರು ಲೀಡರ್ ಬರ್ತಾರೆ, ಇಲ್ಲ ಅಂತಲ್ಲ. ಆದರೆ ಅಲ್ಲಿವರೆಗೆ ಪಕ್ಷ ಪೂರ್ತಿ ನಿರ್ನಾಮ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯತ್ನಾಳ್ ಜೊತೆಗಾರರು ಇಟ್ಕೊಂಡ್ರೆ ಪಕ್ಷ ನಿರ್ನಾಮ ಆಗ್ತೈತೆ ಅಂತೇಳಿ RSS ಮತ್ತು ಇನ್ನುಳಿದವರ ಒಂದು ಪ್ರಬಲ ವಾದನೂ ಹೌದು. ಇವರು ನಂಬುವುದಿಲ್ಲ ಅನ್ನೋದು ಅಷ್ಟು ಸತ್ಯದ. ಯಾಕಂದರೆ ಇವರು ಮೊದಲಿಂದ ಬದ್ಧತೆ ಇಲ್ಲ ಇವರಲ್ಲಿ. RSS ಸಿದ್ಧಾಂತ ಇವರು ಬದ್ಧಾಗಿಲ್ಲ, ಯಾವ ಬೇಗ ಬದಲಾಗ್ತಿರ್ತಾರೆ. ಇವರು ಬೇರೆ ಬೇರೆ ಪಕ್ಷಗಳಲ್ಲಿ ತಿರುಗಾಡಿ ಬಂದವರು, ಯತ್ನಾಳರು ಅವ್ರ ಹಿಂದೆ ತಿಂದವರು ಅನೇಕರು. ಹೀಗಾಗಿ ಅವ್ರಿಗೆ ಸಿದ್ಧಾಂತ ಅಂದರೆ ಏನು ಅಂತ ಕೇಳೋದು ಜನ ಇದ್ದಾರೆ. ಅದಕ್ಕಾಗಿ ಇವತ್ತಿನ ಮಟ್ಟಿಗೆ RSS ಜನ ಯಡಿಯೂರಪ್ಪರು ನಂಬಿದಷ್ಟೇ ಯತ್ನಾಳರು ನಂಬುವುದಿಲ್ಲ, ಮತ್ತು ಯತ್ನಾಳರು ರಾಜ್ಯ ಮಟ್ಟದಲ್ಲಿ ಇರಲ್ಲ ಅಂತ ಎಲ್ಲ ಈಗಾಗಲೇ ಪ್ರಸಿದ್ಧ ಅಂತ ವಿಚಾರ ಆಗ್ಯದ. ಯಾಕಂದ್ರೆ ಯತ್ನಾಳರು ಏನೋ ಇದ್ದರು, ಅವರು ಹೌದು ಮಾತಾಡ್ತಾರೆ, ದಿಟ್ಟದಾರ, ಅವರು ಶುಗರ್ ಫ್ಯಾಕ್ಟ್ರಿಗಳು ಮಾಡ್ಕೊಂಡಿದ್ದಾರೆ, ಲೀಡರ್ ಆಗಿದ್ದಾರೆ ಬಿಜಾಪುರ ಏರಿಯಾದಲ್ಲೇ. ಆದರೆ ಒಂದು ದೊಡ್ಡ ಸಮುದಾಯವನ್ನು ಆಯ್ಕೆ ಮಾಡ್ಕೊಂಡು ತರ್ತಾರೋ ಒಂದು, ಯಾಕಪ್ಪ ಅಂದರೆ ಇವತ್ತು ನಿಮಗೆ ಗೊತ್ತದ 113 ಸೀಟ್ಗಳು ಬೇಕು ನಮ್ಮಲ್ಲಿ ಗೌರ್ಮೆಂಟ್ ಮಾಡ್ಬೇಕಾದ್ರೆ. ಅಷ್ಟು ಜನರ ಆರಿಸ್ತಾ ಒಂದು ಶಕ್ತಿ ಅದನ್ನು ಹಿಡಿದು ಸದಸ್ಯ ಯಡಿಯೂರಪ್ಪನವ್ರು ಎಷ್ಟು ಗುದ್ದಾಡಿದ್ರು ಇನ್ನೂ ಅವರು 113 ಒಂದು ಮ್ಯಾಜಿಕ್ ಫಿಗರ್ ಅದನ್ನು ಮುಟ್ಟಕ್ಕಾಗಿಲ್ಲ. ಯಾವುದೋ ಪಾರ್ಟಿ ಹೊಡೋದು, ಕಾಂಗ್ರೆಸ್ ಹೊಡೋದು, ಮತ್ತೆ ತೊಗೊಂಡು ಏನೋ ಮಾಡ್ಯೋ ಇಲ್ಲವೇ ಆಡಳಿತ ಮಾಡಿದ್ರೆ ಮುಖ್ಯಮಂತ್ರಿ ಆಗಿದ್ದಾರೆ. ಅಂದಾಗ ಅಂಥ ಒಂದು ಶಕ್ತಿನೂ ಇವ್ರಿಗೆ ಅದನ ಅಂತ ಇವ್ರು ನಂಬಿ ಜನ ಬರ್ತಾರ, MLAಗಳು ಬರ್ತಾರ ಅಂತ. ಯಾಕಂದರೆ ಯತ್ನಾಳ್ ವಿರುದ್ಧವಾಗಿ ನಿರಾಣಿ ಅವರಿದ್ದಾರೆ, ಅನೇಕರು ವೈರಿಗಳಿದ್ದಾರೆ ಯತ್ನಾಳ್ರಿಗೆ. ಯತ್ನಾಳ್ ತಮ್ಮ ಹರಕಬಾಯಿಯಿಂದ ಭಾಳಷ್ಟು ಜನರು ವೈರಿಗಳು ಮಾಡ್ಕೊಂಡಿದ್ದಾರೆ. ಅವರೆಲ್ಲರೂ ಒಂದು ರಾಜ್ಯ ಮಟ್ಟದ ನಾಯಕತ್ವಕ್ಕೆ ಇವ್ರನ್ನ ಒಪ್ತಾರೇನು ಅಂತೇಳಿ. ಹೀಗಾಗಿ BJP ಮೋಸ್ಟ್ ಪ್ರಾಬಲಿ ಬಲಾವಕಾರಿ ಒಂದು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಪ್ಪ ಅಂತ ಹೇಳ್ಬೋದು. ಇಲ್ಲಾಂದ್ರೆ ನೀ ಹಿಂಗೆ ಮಾತಾಡಿದ್ರೆ ಪಾರ್ಟಿದ ಹೊರಗೆ ಹಾಕ್ಬೋದು ಅಂತ ಮ್ಯಾಕ್ಸಿಮಮ್ ಅನ್ಬೋದು. ಇದು 90%. ಇನ್ನು 10% BL ಸಂತೋಷ್ ಜಾದು ನಡೀತಿದ್ದೇನಂತೇಳಿ. ಯಾಕೆಂದರೆ BL ಸಂತೋಷ್ ಎಷ್ಟೋ ಬುದ್ಧಿವಂತರಿರಲಿ, ಎಷ್ಟೋ RSS ಕಟ್ಟಾಳು ಇರಲಿ, ಆದರೆ RSS ಆಗಿರ್ಬೋದು ಅಥವಾ BJP ಆಗಿರ್ಬೋದು, ಇವನ್ ಯಡಿಯೂರಪ್ಪ ಮೂಲತಃ ಅವರು RSS ಆಗಿರೋಣ, ಅವರು ಹರಿಗಮನ ಅಲ್ಲ. ಅಲ್ಲಿ ಪಾರ್ಟಿ ಒಳಗೆ ಪಾರ್ಟಿ ಅನ್ನೋವಾಗ ಅವರು ಪಾರ್ಟಿ ಆಗಿದ್ದವ್ರನ್ನ ಅವ್ರು ಬೇರೆ ಬೇರೆ ಅಲ್ಲ. ಹೀಗಾಗಿ ಯಡಿಯೂರಪ್ಪನ ಉಳಿಸ್ಕೊಳ್ಳೋದು ಸಾಧ್ಯತೆಗಳು ಹೆಚ್ಚಿದ್ದಾವೆ. ಯತ್ನಾಳರಿಗೆ ಗೇಟ್ ಪಾಸ್ ಕೊಡೋ ಸಾಧ್ಯತೆಗಳು ಜೋರಾಗ್ತಾ ಇದ್ದಾವೆ ಅಂತೇಳಿ ಇತ್ತೀಚೆಗೆ ಬರುತ್ತಿರುವಂಥ ವರದಿಗಳು ಹೇಳ್ತಾ ಇದ್ದಾವೆ. ಆದರೂ ಯತ್ನಾಳರು ಏನು ಹಿಂದೆ ಸರಿಯೋಂಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಅವ್ರು ಎಷ್ಟು ದೂರ ಹೋಗಿದ್ದಾರೆ ಅಂದ್ರೆ ಮರಳಿ ಬರಲಾರ ಸ್ಥಿತಿ ಹೋಗಿಬಿಟ್ಟಿದ್ದಾರಂತ. ಟಾಲ್ಸ್ಟಾಯ್ ಕತೆ ಕೇಳಿರ್ಬೋದು ನೀವು. ಮನುಷ್ಯರಿಗೆ ಆಸೆ ಗೊತ್ತದೆ ನಿಮಗೂ, ನಾವೆಲ್ಲರೂ ಆಸೆಗಳವ್ರನ್ನ. ಆಗ ಈಗ ಒಂದು ಆಸೆ ಉದಾಹರಣೆ ಮಾಡ್ಕೊಂಡು ಕತೆ ಬರೀತಾರೆ ಟಾಲ್ಸ್ಟಾಯ್ ಅವರು. ಮಾಲಕ್ ಹೇಳ್ತಾನೆ, ಟಾಲ್ಸ್ಟಾಯ್ ಹೇಳ್ತಾನಂತ ಒಬ್ಬ ದುಡಿಯೋ ಮಗ, ಇಲ್ಲಪ್ಪ ನೀ ಸಾಯಂಕಾಲವರೆಗೆ ಎಷ್ಟು ದೂರ ಓಡಿ ಹೋಗಿ ಹೊಳ್ಳಿ ಬರ್ತಿಲ್ಲ ಅಷ್ಟು ಭೂಮಿ ನಿಂದ ಅಂತ ಹೇಳ್ತಾನಂತ. ಆಗ ಪಾಪ ವ್ಯಕ್ತಿ ಆಸೆಯಿಂದ ಓಡ್ತಾನೆ ಮಧ್ಯಾಹ್ನ 3-4 ತನಕ ಓಡ್ತಾನೆ. ಗೊತ್ತಾಗುತ್ತೆ ಹೊಳ್ಳಿ ಹೋಗಿ ಮುಟ್ಬೇಕಲ್ಲ ಬಂದ ಕ್ಷೇತ್ರಕ್ಕೆ. ಆಡಿದಾಗ ಮರಳಿ ಮತ್ತೆ ಓಡಾಕತ್ತಾನ, ಟೈಮ್ ಭಾಳ ಆಗಿರ್ತದೆ, ಹಾಗೆ ಬೇಸ್ ಸತ್ತು ಹೋಗ್ಬಿಡ್ತಾನೆ. ಹಂಗಾಗಿದೆ ಪರಿಸ್ಥಿತಿ ಇವತ್ತಿಂದ. ಯಾಕಂತಂದ್ರೆ ಇವತ್ತು ಯತ್ನಾಳರು ಎಷ್ಟು ದೂರ ಹೋಗಿದ್ದಾರಪ್ಪ ಅಂದ್ರೆ ಹೊಳ್ಳಿ ಬರಲಾದಷ್ಟು ದೂರ ಹೋಗಿದ್ದಾರೆ. ಅವ್ರಿನ್ನು ಹೊಳ್ಳಿ ಬರೋ ಸಾಧ್ಯತೆ ಇಲ್ಲ. ಒಂದು ಯಡಿಯೂರಪ್ಪನ ಹೊರಗೆ ಹಾಕಬೇಕು ಅಂದ್ರೆ, ಅಥವಾ ಇವ್ರು 8 ಜನರು ಅಥವಾ 8-9 ಜನ ಇದ್ದಾರೆ, ಇವ್ರು ಹೋಗಬೇಕು. ಇಲ್ಲಪ್ಪ ಅಂತಂದ್ರೆ ಅಲ್ಲೇ ಯಡಿಯೂರಪ್ಪರು ಹೇಳಿದಂಗೆ ಕೇಳ್ಕೊಂಡು ಹೋಗ್ಬೇಕು. ಈ ಪರಿಸ್ಥಿತಿ ಅದ. ಈ ಪ್ರಸಂಗದಲ್ಲೇ ಯತ್ನಾಳರಿಗಿಂತಲೂ ಹೆಚ್ಚು ಲಾಭದ ವ್ಯಕ್ತಿ ಯಾರಪ್ಪ ಅಂತಂದ್ರೆ BL ಸಂತೋಷವೂ ಅಲ್ಲ, ಇನ್ನೊಬ್ಬರು ಅಲ್ಲ. ಯಾಕೆ BJPಗೆ ಇಲ್ಲಿ ಆಡಳಿತ ಬೇಕಾಗಿದೆ, ಅವ್ರಿಗೆ ಒಂದು ವಿರೋಧ ಪಕ್ಷ ಬೇಕಾಗಿದೆ. ಅದು ಯಡಿಯೂರಪ್ಪನವರು ಅನಿಸಿದ್ದಕ್ಕಾಗಿ ಮೋಸ್ಟ್ ಪ್ರಾಬಲಿ ಯತ್ನಾಳರು ಹೊರಗೆ ಹೋಗುವಂಥ ಸಾಧ್ಯತೆಗಳೆಲ್ಲ ಮೂಡಿದಾವೆ. ಈಗಾಗಲೇ ಕೆಲವಷ್ಟು ಮೀಡಿಯಾಗಳಲ್ಲಿ ಹಾಕ್ತಾ ಇದ್ದಾರೆ, ಕ್ವಶನ್ ಅವ್ರಿಗೆ ಹಾಕಿ ಹೋಗ್ಬೋದಾ ಅಂತೇಳಿ ಹೋಗೋ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಯಡಿಯೂರಪ್ಪನ ವ್ಯಕ್ತಿತ್ವ ಆ ರೀತಿ ಬೆಳೆಸ್ಕೊಂಡಿದ್ದಾರೆ. ಯಡಿಯೂರಪ್ಪನವರು ತಪ್ಪಾಗಿರ್ಬೋದು, ಒಪ್ಪಾಗಿರ್ಬೋದು, ಅವ್ರ ಮೇಲೆ ಏನೇನೋ ಆರೋಪಗಳು ಇರ್ಬೋದು. ಆರೋಪ ಇಲ್ಲ ಅಂತಲ್ಲ, ಆರೋಪ ಇದ್ದವ್ರು ಯಾರಿದ್ದಾರೆ ಇವರಲ್ಲೇ, ಎಲ್ಲರ ಮೇಲೂ ಆರೋಪಗಳಿದ್ದಾವೆ, ಯಾವುದೋ ರೂಪದ ಆರೋಪಗಳಿದ್ದಾವೆ. ಅದಕ್ಕೆ ಈ ಆರೋಪಗಳು ಕೆಲವೊಂದು ಭಾಳ ಗಂಭೀರ ಇರ್ಬೋದು, ಕೆಲವೊಂದಿಷ್ಟು ವೀಕ್ ಇರ್ಬೋದು, ಆದರೂ ಆರೋಪಿತರಾಗಿದ್ದಾರೆ. ಇಷ್ಟು ಮಾತ್ರ ಕಾರ್ಯ ಅಂತ ಹೇಳ್ತಾ ಈ ಒಂದು ಸನ್ನಿವೇಶದಲ್ಲೇ ಯಡಿಯೂರಪ್ಪರನ್ನ ಇಟ್ಕೊಳ್ತಾರ ಇವತ್ತಿನ ಮಟ್ಟಿಗೆ. ಅಂದಾಗದು ಜಾಣ BJP ಇಲ್ಲಪ್ಪ ಅಂದರೆ ಏನು ಹೇಳಿಕ್ಕೆ ಸಾಧ್ಯ ಇಲ್ಲ. ಯತ್ನಾಳ್ ಇಟ್ಕೊಂಡು ಒಂದು ವೇಳೆ ನಮ್ಮ ಯಡಿಯೂರಪ್ಪನ ಹೊರಗೆ ಹಾಕಿದಾರಪ್ಪ ಅಂತಂದ್ರೆ ಮೋಸ್ಟ್ ಪ್ರಾಬಲಿ BJP ದೊಡ್ಡ ತೊಂದರೆ ಆಗ್ತದೆ. ಮತ್ತು BJP ಇನ್ನು ಮುಂದಿನ 10 ವರ್ಷ, ನಾಳೆ 2028 ಚುನಾವಣೆ ಅಂತ ಬರ್ತದೆ ತಯಾರಿ ನಡೆಸಿದ್ರೆ ಎಲ್ಲರೂ, ಅದ್ರಾಗ BJP ಆಯ್ಕೆ ಆಗೋದು ಭಾಳ ಕಷ್ಟ ಆಗ್ತದೆ ಅನ್ನೋದು ಅಷ್ಟ ಸಹಿತದ. ಹೀಗಾಗಿ ಸಿದ್ದರಾಮಯ್ಯ ಸಹಿತ ಗೊತ್ತದ ಅದು. ಅಂದರೆ ಇದ್ರಾಗ ಉಳ್ಕೊಂಡು ಬಂದು ಸಹಿತ ಕೇಸಾಗಿ ಸಿಕ್ಕೊಂಡು ಒಂದು ಹೊಸ ಕೇಸು ಹಾಕಿದ್ದಾರೆ ಅವ್ರ ಮೇಲೆ.
ಹಿಂದಿನ ಕೇಸ್ ಹುಡುಕ್ಯಾಡ. ಹೀಗಾಗಿ ಇವತ್ತು ಯತ್ನಾಳ್ ಒಂದು ರೀತಿ ಅಡ್ಡ ಕತ್ತರಿಸಿಕೊಂಡಂಗಾಗಿದ್ದಾರೆ. ಎತ್ತು ಬರ್ದಂಗೆ ಹತ್ತು ಹೋಗೋದಾಗ ಭಾಳ ದೂರ ಹುಡುಗಿದ್ದಾರೆ. ಹೊಳ್ಳಿ ಮತ್ತು ಮರಳಿ ಮೂಲ ಜಾಗ ಬರೋದು ಭಾಳ ಕಷ್ಟದ ಕೆಲಸ ಅದ. ಅದಕ್ಕೆ ಯಾವುದೇ ಹೆಜ್ಜೆ ಇಡೋ ಮುಂದೆ ಒಮ್ಮೆಲ್ಲ 10 ಸಲ ಯೋಚನೆ ಮಾಡಬೇಕಾಗ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ಸಿದ ಮಾತು ನಿಮಗೆ ಹೇಳಿದ್ದೀನಿ. ಇದು ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಆಗದೆ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸಿ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ H16 ನ್ಯೂಸ್ ಇದು ಸತ್ಯದ ಕೈಗಳೇ ವಂದನೆಗಳು.